ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀಪಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸ್ತಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ದೇವತೆಗಳೆಲ್ಲರೂ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದಾಗ ನೀನು ಮತ್ತೆ ಪುನಃ ನಿನ್ನ ಮನೆಗೆ, ನಿನ್ನ ಧಾಮಕ್ಕೆ, ಶ್ವೇತದ್ವೀಪ ಅನಂತಾಸನ ವೈಕುಂಠಕ್ಕೆ ಪುನಃ ನೀನು ಆಗಮಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ದೇವರು ಎಲ್ಲ ದೇವತೆಗಳಿಗೂ ಲಕ್ಷ್ಮಣನನ್ನು ಮೊದಲೇ ಕೊಟ್ಟು ಕಳಿಸಿಬಿಟ್ಟಿದ್ದಾನೆ. ಎಲ್ಲ ಕಡೆಗೆ ಮುಕ್ತಿಯೋಗ್ಯರಾದ ಜೀವರಾಶಿಗಳಿಗೆ ತಾನು ಸೂಚನೆಯನ್ನು ಮತ್ತು ಘೋಷಣೆಯನ್ನು ಮಾಡಿದ್ದಾನೆ. ಎಲ್ಲರೂ ತನ್ನ ಅಯೋಧ್ಯೆಗೆ ಬಂದಿದ್ದಾರೆ. ಬಂದ ಮೇಲೆ ಭಗವಂತ ಆ ಎಲ್ಲ ಜೀವರಾಶಿಗಳನ್ನು ಕರೆದುಕೊಂಡು ತಾನು ಅಲ್ಲಿಂದ ಮಹಾಪ್ರಸ್ಥಾನಕ್ಕೆ, ಆ ಭೂಮಿಯನ್ನು ಬಿಡುವುದಾಗಿ ನಿರ್ಣಯ ಮಾಡಿಕೊಂಡು ಪರಮಾತ್ಮ ಅಲ್ಲಿಂದ ಹೊರಟಿದ್ದಾನೆ. ಹೊರಟಾಗ ಆ ದೇವತೆಗಳೆಲ್ಲರೂ, ಹನುಮಂತ ದೇವರು, ಛತ್ರಚಾಮರಗಳನ್ನು ಎಲ್ಲ ದೇವತೆಗಳು ಒಬ್ಬೊಬ್ಬರು ಸೇವೆಯನ್ನು ತಮಗೆ ಬಂದಂತಹ ದೇವರು ಯಾವುದು ಅವರಿಗೆ ದಯಪಾಲಿಸಿದ್ದಾನೋ ಅದನ್ನೆಲ್ಲ ಸೇವೆಗಳನ್ನು ತಾವು ಮಾಡ್ತಾ ಅಲ್ಲಿಂದ ಹೊರಟಿದ್ದಾರೆ. ಗಂಧರ್ವರು ಹಾಡಾಡ್ತಾ ಇದ್ದಾರೆ, ನೃತ್ಯ ಮಾಡುವಂಥ ಎಲ್ಲ ದೇವತೆಗಳು ನೃತ್ಯ ಮಾಡ್ತಾ ಇದ್ದಾರೆ, ಬ್ರಹ್ಮಾದಿ ಸಕಲ ದೇವತೆಗಳು ವೇದಘೋಷವನ್ನು ಮಾಡ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಅಲ್ಲಿಂದ ಆ ದೇವತೆಗಳಿಂದ ಸ್ತುತ್ಯನಾಗಿ ಸ್ತೋತ್ರ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾನೆ. ತೇಚ ದಿವ್ಯ ವಪುಷೋ ಭವಂಸ್ತದಾ. ಆಗ ಅಲ್ಲಿ ನರ್ಮದಾ ನದಿ, ಆ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಎಲ್ಲರೂ ಕೂಡ ತಮ್ಮ ದೇಹವನ್ನು ಬಿಟ್ಟು ದಿವ್ಯ ದೇಹವನ್ನು ತಾಳಿದ್ದಾರೆ. ಯಾರೂ ಸಾಯಲಿಲ್ಲ, ಹಾಗೆ ಇದ್ದಾರೆ. ಆ ದೇಹವನ್ನು ತೆಗೆದುಕೊಂಡು, ದಿವ್ಯ ದೇಹವನ್ನು ತೆಗೆದುಕೊಂಡು ತಾವು ಮೇಲೆ ಹೋಗ್ತಾ ಇದ್ದಾರೆ. ಆಗ ಮಾತೃಣಾಂ ಅಥ ಬ್ರಹ್ಮ ಹರಿಂ ಸ್ತುತ್ವಾ ಜಗಾದೇದಂ ವಚೋ ವಿಭುಂ ತ್ವದಾಜ್ಞೆಯ ಮಯಾ ದತ್ತಂ ಸ್ಥಾನಂ ದಶರಥಸ್ಯ ಹಿ. ಆಗ ದಶರಥನಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೋ ಅದನ್ನೇ ಈ ಎಲ್ಲ ತನ್ನ ತಾಯಂದ್ರಿಗೂ ಮಾತೃಗಳಿಗೂ ಸ್ಥಾನವನ್ನು ಕೊಡ್ತಾ ಇದ್ದಾನೆ. ಮಾತೃಣಾಂ ಚಾಪಿತಲ್ಲೋಕ ಸ್ತುಯುತಾಬ್ಜಿತೋಗ್ರಜ ಅನರ್ಹ್ಯಾಃ ತ್ವಯಾ ಜ್ಞಾಪ್ತ ಕೈಕೇಯ್ಯಾಪಿ ಸದ್ಗತಿ. ಸುಮಿತ್ರ ಮತ್ತು ಕೈಕೇಯಿ, ಕೌಸಲ್ಯ, 3 ಜನ ತಾಯಂದರು. ಅದರೊಳಗೆ ಸುಮಿತ್ರ ಮತ್ತು ಕೌಸಲ್ಯಗೆ ಉತ್ತಮ ಗತಿಯನ್ನು ಪರಮಾತ್ಮ ಕೊಟ್ಟುಬಿಟ್ಟ. ಆದರೆ ಕೈಕೇಯಿಗೆ ಉತ್ತಮ ಗತಿಯನ್ನು ಕೊಡಬೇಕೋ ಬೇಡೋ ಅಂತ ವಿಚಾರ. ಯಾಕೆ ಅಂದರೆ ರಾಮನಿಗೆ ತಾನು ವನವಾಸಕ್ಕೆ ಕಳಿಸಿದ್ದಾಳೆ. ಗಂಡ ಸಾವು ಬರುವುದಕ್ಕೆ, ಗಂಡ ಸಾಯುವುದಕ್ಕೆ ಮುಖ್ಯ ಕಾರಣಳಾದ್ಲು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಆಗ ದೇವರು ಹೇಳ್ತಾನೆ, ಆ ಭರತನಿಗೂ ಉತ್ತಮ ಗತಿಯನ್ನು ಕೈಕೇಯಿಗೂ ಕೂಡ ಉತ್ತಮ ಗತಿಯನ್ನು ಕೊಟ್ಟಿದ್ದಾರೆ, ಗಂಡನ ಸ್ಥಾನವನ್ನೇ ಕೊಟ್ಟಿದ್ದಾನೆ ಭಗವಂತ. ಯಾಕೆ ಅಂದರೆ ಭರತನಂತಹ ಮಹಾನುಭಾವನನ್ನು ಹೆತ್ತಿದ್ದಾಳೆ. ಆದ್ದರಿಂದ
ಸಂತಾನ ಉತ್ತಮವಾಗಿತ್ತು ಅಂತಾದರೆ ಆ ಸಂತಾನದಿಂದ ಭಗವಂತ ತನ್ನ ತಂದೆ ತಾಯಿಗೂ ಉತ್ತಮ ಸದ್ಗತಿಯನ್ನು ಕೊಡ್ತಾನೆ ಅಂತನ್ಲಿಕ್ಕೆ ಇದು ದೃಷ್ಟಾಂತ. ಅವಳಲ್ಲಿ ಆ ಕೈಕೇಯಲ್ಲಿ ಮತ್ತು ನಿಕೃತಿ ಅಂತನ್ನುವ ಅಸುರಳಿದ್ದಳು. ಅವಳಿಗೆ ನಿಕೃತಿರ್ನಾಮಸ ಕ್ಷಿಪ್ತ ಮಯಾ ತಮಸ್ಸಿ ಶಾಶ್ವತೆ, ಅಂಧನ್ ತಮಸ್ಸಿನಲ್ಲಿ ಗಳಿಸಿದ್ದಾನೆ. ನಿಕೃತಿಯ ಆವೇಶದಿಂದ, ಅಸುರಾವೇಶದಿಂದ ಕೈಕೇಯಿ ಮತ್ತು ಮಂಥರೆಯ ಪ್ರೇರಣೆಯಿಂದ ಈ ಅವಸ್ಥೆಯನ್ನು ತಾಳಿದ್ಲು. ಹಾಗಾಗಿ ಆಕಿಗೆ ಮತ್ತು ಅವಳಲ್ಲಿದ್ದಂತಹ ದೈತ್ಯರಿಗೆ ಅಂಧನ್ ತಮಸ್ಸನ್ನೇ ಪರಮಾತ್ಮ ಕೊಟ್ಟಿದ್ದಾನೆ. ಆದರೆ ಕೈಕೇಯಿಗೆ ಮಾತ್ರ ಉತ್ತಮ ಗತಿಯನ್ನೇ ಕೊಟ್ಟಿದ್ದಾನೆ. ಅನರ್ಯಾಹ ಸ್ವಯಾ ಜ್ಞಾಪ್ತ, ಯೋಗ್ಯಳಲ್ಲ, ಆದರೂ ಭರತನಂತಹ ಉತ್ತಮ ಸಂತಾನವನ್ನು ಪಡೆದಿದ್ದಕ್ಕಾಗಿ, ದೇವರ ಭಕ್ತನನ್ನು ಜನ್ಮ ಕೊಟ್ಟಿದ್ದಕ್ಕಾಗಿ ಭರತನ ಪುಣ್ಯದಿಂದ ಆಕಿ ಮತ್ತು ಉತ್ತಮ ಗತಿಯನ್ನು ಪಡೆದಳು. ಕೈಕೇಯ್ಯಾಪಿ ಸದ್ಗತಿ ಸೂತ್ವಾತು ಭರತಂನೇಶ ಗಚ್ಚೇತ ನೆರೆಯಾನಿತಿ ತಥಾಪಿ ಸಾ ಯದಾವೇಶಾಚಕಾರ ತ್ವಯ್ಯಶೋಭನಂ ನಿಕೃತಿರ್ನಾಮ ಸಾ ಸಿಕ್ತಾ ತ್ವಯಾ ತಪಸಿ ಶಾಶ್ವತೆ. ಶಾಶ್ವತವಾಗಿ ಅಂಧನ್ ತಮಸ್ಸಿನಲ್ಲಿ ಆ ನಿಕೃತಿಯನ್ನು ಹಾಕಿದ್ದಾನೆ ಪರಮಾತ್ಮ. ಕೈಕೇಯಿತು ಚಲಾನ್ ಲೋಕಾನ್, ಹೌದಾ? ಹಾಗಾದರೆ ಕೈಕೇಯಿ ಇಷ್ಟೆಲ್ಲ ದಿವಸಗಳು ಎಷ್ಟು ಭಗವಂತನನ್ನು ತಪ್ಪು ತಿಳಿದ್ಲು, ದೇವರನ್ನು ಮತ್ತು ಎಲ್ಲರಿಂದ ದೂರ ಮಾಡಿದ್ಲು, ಗಂಡನ ಸಾವಿಗೆ ಕಾರಣಲಾದಳು. ಇಷ್ಟೆಲ್ಲ ಮಾಡಿದವನು ಭರತ ಉತ್ತಮ ಸಂತಾನವನ್ನು ಮತ್ತು ಪಟ್ಟಿದ್ದಾಳೆ ಅಂತ ಹೇಳಿ ಅವನು ಉತ್ತಮ ಗತಿ ಕೊಟ್ಬಿಡುವುದಾ? ಹಾಗಾದರೆ ಅಲ್ಲ, ಅಷ್ಟಕ್ಕೆ ಅಲ್ಲ, ಅದು ನಿಜ. ಅದರಂತೆ ತಾನು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ನಾನು ಮಾಡಬಾರ್ದಾಗಿತ್ತು, ಆ ಮಂಥರೆಯ ಮಾತನ್ನು ಕೇಳಬಾರ್ದಾಗಿತ್ತು, ಇಂಥ ದೇವೋತ್ತಮನಾದ ಶ್ರೀರಾಮಚಂದ್ರನನ್ನು ನಾನು ಕಾಡಿಗೆ ಹಾಕಿಬಿಟ್ನಲ್ಲ, ಅಡವಿಗೆ ಅಟ್ಟಬಿಟ್ನಲ್ಲ ನಾನು ಅಂತ ಹೇಳಿ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಯಾರು? ಕೈಕೇಯಿಯೂ ಕೂಡ ತಾನು ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಅದಕ್ಕಾಗಿ ಭಗವಂತ ಮತ್ತು ಆ ಪಶ್ಚಾತ್ತಾಪದಿಂದ ಪಾಪವನ್ನು ತೊಳೆದುಕೊಂಡಳು. ಹಾಗಾಗಿ ದೇವರು ಉತ್ತಮ ಗತಿಯನ್ನು ಕೊಟ್ಟಿದ್ದ. ಪಶ್ಚಾತ್ ಭಕ್ತಿಮತಿ, ಅಷ್ಟೇ ಅಲ್ಲ, ದೇವರಲ್ಲಿ ಭಕ್ತಿ ಉಳ್ಳವಳು ಆಗಿದ್ದಾಳೆ. ದೇವರಲ್ಲಿ ಭಕ್ತಿಯನ್ನು ಪಟ್ಟವಳಾದ್ಲು. ಹಾಗಾಗಿ ಕೈಕೇಯಿ ತು ಚಲಾನ್ ಲೋಕಾನ್ ಪ್ರಾಪ್ತ ನೈವಾಚಲಾನ್ ಕ್ವಚಿತ್ ಪಶ್ಚಾತ್ ಭಕ್ತಿಮತಿ ಯಸ್ಮಾತ್ ತ್ವಯಿ ಸಾ ಯುಕ್ತಮೇವ ತತ್. ಹಾಗಾಗಿ ತನ್ನ ಸ್ಥಾನವನ್ನು ಪಡೆದಿದ್ದು ಯೋಗ್ಯನೇ. ಮಂಥರಾತು ತಮಸ್ಯಂದೇ ಪತಿತಾ ದುಷ್ಟಚಾರಿಣಿ ಸೀತಾರ್ಥಂ ಏಪ್ಯನಿಂದಾಸ್ತಾಂ ತೇಪಿ ಯಾತಾ ಮಹತ್ತಪಃ. ಮತ್ತು ಸುರಾಣಕ ದೈತ್ಯರಿದ್ದರಲ್ಲ, ಅವರೆಲ್ಲ ಸೀತಾದೇವಿ ಪರಮಾತ್ಮ ರಾಮಚಂದ್ರ ದೇವರ ವಿಯೋಗಕ್ಕೆ ಮುಖ್ಯ ಕಾರಣರಾದರು. ಸೀತಾದೇವಿ ದುಷ್ಟನಾದ ರಾವಣನ ಆಸ್ಥಾನದಲ್ಲಿ ಇದ್ದ ಬಂಧವನನ್ನು ಪರಮಾತ್ಮ ಸ್ವೀಕಾರ ಮಾಡಿದ. ಇದೆಂಥ ಘೋರ ಅಪಚಾರ, ಹಾಗೆ ಹೀಗೆ ಅಂತ ಹೇಳಿ ಎಲ್ಲ ಕಡೆಗೆ ಇಲ್ಲದೇ ಇದ್ದ ಸುದ್ದಿಗಳನ್ನು ಹಬ್ಬಿಸಿದಂತಹ ದೈತ್ಯರು ಮತ್ತು ಬ್ರಹ್ಮದೇವರು ಇದನ್ನು ಬಿಟ್ಟು ಎಲ್ಲ ಪಾಪಗಳನ್ನು ಮಾಡಿದರೂ ನಿಮಗೆ ಮುಕ್ತಿ ಆಗ್ತದೆ ಅಂತ ಹೇಳಿದರು. ಆದರೆ ಅವ್ರ ಯೋಗ್ಯತಾನೇ ಹಾಗಿತ್ತು. ಹಾಗಾಗಿ ಪರಮಾತ್ಮ ಅವರಿಗೆ ಅಂಧನ್ ತಮಸ್ಸನ್ನು ಕಳಿಸಿದ. ಅಂಧನ್ ತಮಸ್ಸಿಗೆ ಅಟ್ಟಿದ್ದಾನೆ ಪರಮಾತ್ಮ. ಮತ್ತು ಪ್ರಾಯಶೋ ರಾಕ್ಷಸಶ್ಚೈವ ತ್ವಯಿ ಕೃಷ್ಣತ್ವಮಾಗತೆ. ಇನ್ನು ಎಷ್ಟೋ ಜನ ರಾಕ್ಷಸರು ಉಳಿದಿದ್ದಾರೆ. ಅವರಿಗೆಲ್ಲ ಅಷ್ಟಾವಿಂಶೇ ಕಲೋ ಯುಗೆ ಶೇಷಾಹ ಗಚ್ಚಂತಿ. ಇನ್ನು ಉಳಿದೆಲ್ಲ ರಾಕ್ಷಸರು ಮತ್ತು ತಾರತಮ್ಯವಾಗಿ ಕ್ರಮಕ್ರಮವಾಗಿ ಮತ್ತು ರಾಕ್ಷಸರು ಎಲ್ಲರೂ ಸಾಧನೆ ನಮ್ದು ಹೇಗೆ ಹೆಚ್ಚಾಗ್ತಾ ಹೋಗ್ತದೋ ಹಾಗೆ ಮುಕ್ತಿಗೆ ಹೇಗೆ ಹೋಗ್ತೀವೋ ಹಾಗೆ ಪಾಪಗಳನ್ನು ಹೆಚ್ಚು ಹೆಚ್ಚು ಮಾಡಿದವರಿಗೆ ಪರಿಪೂರ್ಣ ಪಾಪವನ್ನು ಯಾರು ಮಾಡ್ತಾರೋ ಅವರಿಗೆ ಅಂಧನ್ ತಮಸ್ಸಿಗೆ ಕಳಿಸಿದ್ದಾರೆ. ಇನ್ನು ಅಷ್ಟು ಅಂಧನ್ ತಮಸ್ಸಿಗೆ ಹೋಗಬೇಕಾದಷ್ಟು ಪಾಪವನ್ನು ಯಾರು ಮಾಡಿಲ್ಲ ಅವರಿಗಲ್ಲಿ ಭೂಮಿಯಲ್ಲಿಟ್ಟಿದ್ದಾನೆ ಪರಮಾತ್ಮ. ಸರಿಸಮಾನವಾಗಿ ಪುಣ್ಯವನ್ನು ಮಾಡಿದವರಿಗೆ ಪುಣ್ಯ ಪೂರ್ಣ ಮುಗಿದಿತ್ತು, ಅಪರೋಕ್ಷ ಜ್ಞಾನವಾಗಿತ್ತು. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ತಾವು ಗಳಿಸಬೇಕಾದ ಮುಕ್ತಿಗೆ ಹೋಗುವ ಪೂರ್ಣವಾದ ಅವಸ್ಥೆ ಪಡೆದವರಿಗೆ ಮುಕ್ತಿಗೆ ಕರ್ಕೊಂಡು ಹೋದ. ಹಾಗೆ ಅಂಧನ್ ತಮಸ್ಸಿಗೆ ಪೂರ್ಣ ಪಾಪವನ್ನು ಮಾಡಿದವರಿಗೆ ಹಾಕಿದ. ಇನ್ನು ಪಾಪವನ್ನು ಮಾಡಿ ಅಂಧನ್ ತಮಸ್ಸಿಗೆ ತಲುಪುವವರಿಗೆ ಭೂಮಿಯಲ್ಲಿ ಇಟ್ಟಿದ್ದಾನೆ. ಯಾವಾಗದು? ಪ್ರಾಯಶೋ ರಾಕ್ಷಸಶ್ಚೈವ ತ್ವಯಿ ಕೃಷ್ಣತ್ವಮಾಗತೆ. ಪರಮಾತ್ಮ ಕೃಷ್ಣಾವತಾರ ಆದಾಗ ಶೇಷಾಹ ಗಚ್ಚಂತಿ ತಚ್ಚೇಷ ಅಷ್ಟಾವಿಂಶೋ ಕಲಿಯುಗೆ.
ಕಲಿಯುಗದಲ್ಲಿ ಪರಮಾತ್ಮ ದ್ವಾಪರಯುಗದ ಆದ ಮೇಲೆ ಕಲಿಯುಗದಲ್ಲಿ ಅವ್ರನ್ನ ಗತೆ ಚತುಸ್ಸಹಸ್ರಾಬ್ಧೆ ತಮೋಗಾಸ್ತಿರಿಶೋತ್ತರೇ 4300 ವರ್ಷ ಆದ ಮೇಲೆ ಪರಮಾತ್ಮ ಅವರಿಗೆ ಮತ್ತೇನಪ್ಪ ಅಂದ್ರೆ ಅಂಧನ ತಮಸ್ಸಿಗೆ ಹಾಕ್ತಾನೆ ಉಳಿದೆಲ್ಲ ಜೀವರಾಶಿಗಳನ್ನು ಕಲಿಯುಗದಲ್ಲಿ ಕಲೋ ಅಷ್ಟಾಂಶ ಯುಗೆ ಅಥತೆ ತ್ವಬ್ಜ ಇಷ್ಟು ಆಗಿದೆ. ಅಥತೆ ತ್ವತ್ಪದಾಂಬೋಜ ಮಕರಂದೈಕಲಿಪ್ಸವಃ ತ್ವಯಾ ಸಹಾಗತಾಸ್ತೇಷಾಂ ವಿದೇಹಿ ಸ್ಥಾನಮುತ್ತಮಂ. ಆಗ ಬ್ರಹ್ಮದೇವರು ಪರಮಾತ್ಮನನ್ನು ಕುರಿತು ಹೇಳ್ತಾರೆ ಈ ಮಾತನ್ನು, ಸ್ವಾಮಿ ನೀನು ಹೇಳಿದ ಪ್ರಕಾರ ಎಲ್ಲ ಜೀವರಾಶಿಗಳು ಬಂದಿದ್ದಾರೆ, ಇನ್ನು ಮೇಲೆ ನಾವು ಭೂಲೋಕದಿಂದ ಮೇಲೆ ಹೋಗಬೇಕು, ಯಾರ್ಯಾರಿಗೆ ಯಾವ ಯಾವ ಸ್ಥಾನ ಅಂತನ್ನುವುದನ್ನು ನೀನು ವಿಚಾರ ಮಾಡಿ ಅದನ್ನೆಲ್ಲ ಕೊಡಬೇಕಲ್ಲ, ಅದನ್ನು ಹೇಳಿದರೆ ನಾನು ಮಾಡ್ತೇನೆ ಅಂತ ಹೇಳಿದಾಗ, ಅಥ ಏ ತ್ವತ್ಪವಾಂಭೋಜ, ನಿನ್ನ ಪಾದಕಮಲಗಳಲ್ಲೇನೇ ಯಾವಾಗಲೂ ಪಾದಕಮಲಗಳನ್ನೇ ಆರಾಧಿಸುವ ನಿನ್ನಲ್ಲೇನೇ ಮಗ್ನರಾದ ಜೀವರಾಶಿಗಳು ಇದ್ದಾರಲ್ಲ ಅವರು ಉತ್ತಮ ಸ್ಥಾನವನ್ನು ನೀಡಬೇಕಾ ಹೇಗೆ ಅಂತ, ತ್ವಯಾಹ ಸಹಾಗತಾಸ್ತೇಷಾಂ ವಿದೇಹಿ ಸ್ಥಾನಮುತ್ತಮಂ ಅಂತ ಹೇಳಿದ. ಬ್ರಹ್ಮದೇವರು ಕೇಳ್ತಾರೆ, ಮತ್ತು ಅಹಂ ಬ್ರಹ್ಮದೇವರು ಹೇಳ್ತಾರೆ, ನಾನು ಭವಃ ರುದ್ರದೇವರು ಸುರೇಶಾದ್ಯಾಹ ಕಿಂಕರಾಸ್ಮ ತವೇಶ್ವರ ಯಚ್ಚ ಕಾರ್ಯಂ ಇಹಾಸ್ಮಾಭಿಃ ತದಾಪ್ಯಜ್ಞಾಯ ಆಜ್ಞಾಪಯ ಆಶುನಃ. ಹಾಗಾಗಿ ಏನು ಮಾಡಬೇಕು ಅಂತನ್ನೋದನ್ನು ನನಗೆ ನೀವು ಆಜ್ಞೆ ಮಾಡಿದರೆ ನಾನು ಅದನ್ನು ಮಾಡ್ತೇನೆ ಅಂತ ಕೂಡಲೇ ನೀನು ಆಜ್ಞಾಪ ಮಾಡಬೇಕು ಅಂತ ದೇವರಿಗೆ ಬ್ರಹ್ಮದೇವರು ಕೇಳ್ತಾ ಇದ್ದಾರೆ. ಎಲ್ಲರೂ ಮೇಲ್ ಹೋದ್ರಾಯ್ತಾ, ಯಾವ್ಯಾವ ಸ್ಥಾನದಲ್ಲಿ ಇರಬೇಕು ಯಾರು ಅಂತನ್ನೋದನ್ನು ದೇವತೆಗಳಿಗೆ ಅವರವರ ಸ್ಥಾನವನ್ನು ಪಡಿತಾರೆ. ತೃಣ ಜೀವಿ ಮೊದಲು ಮಾಡಿಕೊಂಡು ಸಕಲ ಜೀವರಾಶಿಗಳು ಬಂದಿದ್ದಾರೆ, ನೀವು ನಿನ್ನೆ ಕೇಳಿದ್ದೀರಿ. ಆ ಎಲ್ಲ ಜೀವರಾಶಿಗಳಿಗೂ ಆಯಾ ಸ್ಥಾನ ಅವರವ್ರ ಯೋಗ್ಯತಾನುಸಾರವಾಗಿ ಕೊಡಬೇಕಲ್ಲ, ಆ ಸ್ಥಾನವನ್ನು ಹೇಗೆ ಯಾರು ಕೊಡ್ತಾರೆ ಅಂತ ಇತ್ಯುದೀರಿತ ಮಾಕರಣಂ ಶತಾನಂದೇನ ರಾಘವ ಜಗಾದ ಭಾವಗಂಭೀರಂ ಸುಸ್ಮಿತಾಧರ ಪಲ್ಲವ. ಹೀಗೆ ಬ್ರಹ್ಮದೇವರು ಕೇಳಿದಾಗ ಆ ಮಾತನ್ನು ಕೇಳಿ ಬ್ರಹ್ಮದೇವರು ಮಾತನ್ನು ಕೇಳಿ ಪರಮಾತ್ಮ ಮುಗುಳ್ನಗತ ಮಂದಸ್ಮಿತನಾಗಿ ಬ್ರಹ್ಮದೇವರನ್ನು ಕುರಿತು ಆದೇಶ ಮಾಡ್ತಾನೆ. ಬ್ರಹ್ಮದೇವರನ್ನು ಕುರಿತು ಈ ಮಾತನ್ನು ಹೇಳ್ತಾನೆ ಏನಂತ, ಜಗದ್ಗುರುತ್ವಮಾದಿಷ್ಟಂ ಮಯಾತೆ ಕಮಲೋದ್ಭವ ಗುರುವಾದೇಶಾನುಸಾರೇಣ ಮಯಾದಿಷ್ಟಾ ಚ ಸದ್ಗತಿ. ನೋಡಪ್ಪ ಬ್ರಹ್ಮ, ನಾನು ನಿನ್ನನ್ನು ಜಗದ್ಗುರು ಅಂತ ಮಾಡಿದ್ದೇನೆ. ಇಡೀ ಸಮಸ್ತವಾದ ಪ್ರಪಂಚಕ್ಕೆ ಗುರುಗಳು ಯಾರಪ್ಪ ಅಂದರೆ ಬ್ರಹ್ಮದೇವರೇ, ಇನ್ಯಾರೂ ಇಲ್ಲ. ದೇವರ ಆಜ್ಞೆ ಇದೆ, ದೇವರ ಅನುಮತಿಯನ್ನು ತೆಗೆದುಕೊಂಡು ದೇವರ ಆಜ್ಞಾನುಸಾರವಾಗಿ ಬ್ರಹ್ಮದೇವರು ನಮಗೆಲ್ಲರಿಗೂ ಕೂಡ ಮತ್ತು ಗುರುಗಳು ಅಂತಾಗಿದ್ದಾರೆ. ಹಾಗಾಗಿ ನೀ ಗುರು ಅಂತಾಗಿದ್ದೀಯಲ್ಲ ಅಂತಂದ ಮೇಲೆ ನನ್ನ ಆಜ್ಞಾನುಸಾರವಾಗಿ ನೀನು ಆಯಾ ಜೀವರಾಶಿಗಳಿಗೆ ಆಯಾ ಸ್ಥಾನವನ್ನು ಕೊಡತಕ್ಕದ್ದು ಅಂತ ಬ್ರಹ್ಮದೇವರಿಗೆ ಪರಮಾತ್ಮ ತಾನು ಆಜ್ಞೆ ಮಾಡ್ತಾ ಇದ್ದಾನೆ. ಇದು ಬಹಳ ಮಹತ್ವದ್ದು. ತಾರತಮ್ಯವನ್ನು ತಿಳಿದುಕೊಂಡು ನಾವು ಮನೆಗೆ ಊಟಕ್ಕೆ ಕರೆದ್ವಿ ಅಂತಾದರೆ ಯಾರನ್ನು ಮೇಲೆ ಕೂಡಿಸ್ಬೇಕು, ಯಾರನ್ನು ತೊಳಗೆ ಕೂಡಿಸ್ಬೇಕು, ತಾರತಮ್ಯವಾಗಿ ತಿಳಿದುಕೊಂಡು ಕೂಡಿಸುವುದೇ ಬಹಳ ಗದ್ದಲಾಗ್ತದೆ ನಮಗೆ. ಅಂಥದ್ದು ಮುಕ್ತಿಗೆ ಕರೆದುಕೊಂಡು ಹೋದ ಜೀವರಾಶಿಗಳಿಗೆ ಮುಕ್ತಿಗೆ ಹೊಂದಲು ಯೋಗ್ಯನಾದ ಸತ್ಕರ್ಮವನ್ನು ಮಾಡಿದ ವ್ಯಕ್ತಿಗೆ ಆಯಾ ಸ್ಥಾನವನ್ನು ಕೊಡುವುದು ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ಬ್ರಹ್ಮದೇವರಂಥವರಿಗೆ ಮಾತ್ರ ಸಾಧ್ಯ ಅಂತ ಹೇಳಿ ಭಗವಂತ ಅದನ್ನೇ ನಾನು ಮೊದಲೇ ಹೇಳಿದ್ದೆ, ವಾಯುಶ್ಚ ತದನುಜ್ಞೆಯ, ಪರಮಾತ್ಮನ ಆಜ್ಞೆಯಿಂದ ವಾಯುದೇವರು ಎಲ್ಲ ಸಕಲ ಜೀವರಾಶಿಗಳಿಗೆ ಮೋಕ್ಷವನ್ನು ಕೊಡ್ತಾರೆ. ಮೋಕ್ಷದಲ್ಲಿ ತಮ್ಮ ಸ್ವರೂಪಭೂತವಾದ ಸುಖವನ್ನು ಅಭಿವ್ಯಕ್ತಿ ಮಾಡಿ ಅವರವ್ರ ಸುಖಗಳನ್ನು ಅವರಿಗೆ ಅನುಭವಿಸುವಂತೆ ಮಾಡ್ತಾರೆ. ಅಂದರೆ ವಾಯುದೇವರ ಉಪಕಾರ ನಮಗೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ವಾಯುದೇವರ ಉಪಕಾರ ಸದಾ ಕಾಲಕ್ಕೂ ವಾಯುದೇವರ ಉಪಕಾರ ಇದೆ. ಸದಾ ಕಾಲಕ್ಕೂ ವಾಯುದೇವರ ಉಪಕಾರ ಇದೆ. ಸಂಸಾರಾವಸ್ಥೆಯಲ್ಲಿದೆ, ಸಂಸಾರದ ಆದ ಮೇಲೆ
ಸಂಸಾರದಲ್ಲಿ ಸಾಧನೆ ಮಾಡಬೇಕಾದಾಗೂ ವಾಯುದೇವರ ಉಪಕಾರ ಬೇಕು, ಮುಕ್ತಿಗೆ ಹೋದ ಮೇಲೂ ವಾಯುದೇವರ ಉಪಕಾರ ಬೇಕು, ಮುಕ್ತಿಯಲ್ಲಿ ಆನಂದವನ್ನು ಅನುಭವಿಸಬೇಕಾದರೂ ವಾಯುದೇವರ ಅನುಮತಿ ಬೇಕು, ವಾಯುದೇವರ ಅನುಗ್ರಹ ಬೇಕು. ಪ್ರತಿನಿತ್ಯ ನಾವು ಬದುಕಬೇಕು ಅಂತಾದರೆ ವಾಯುದೇವರ ಅನುಗ್ರಹ ಬೇಕು. ಹಾಗಾಗಿ ಆ ವಾಯುದೇವರ ಅನುಗ್ರಹ, ವಾಯುದೇವರ ಮತ್ತು ಉಪಕಾರ ಇದು ಪ್ರತಿ ಕ್ಷಣಕ್ಕೂ ನಾವು ನೆನೆಸಬೇಕಾದಂಥದ್ದು. ಯಾಕೆ? ಬ್ರಹ್ಮದೇವರಿಗೆ ಆ ಪರಮಾತ್ಮನೇ ಅನುಗ್ರಹ ಮಾಡಿದ್ದಾನೆ. ಹಾಗೆ ಏನು ಮಾಡಬೇಕು? ಜಗದ್ಗುರುತ್ವಮಾದಿಷ್ಟ ಮಯಾತೆ ಕಮಲೋದ್ಭವ ಗುರುವಾದೇಶಾನುಸಾರೇಣ ಮಯಾದಿಷ್ಟಾ ಚ ಸದ್ಗತಿ ಅತಸ್ತ್ವಯ ಪ್ರದೇಯಾ ಹಿ ಲೋಕ ಏಷಾಂ ಮದಾಜ್ಞೆಯ. ನನ್ನ ಆಜ್ಞೆಯಿಂದ ಅವರವರಿಗೆ ಆಯಾ ಲೋಕಗಳನ್ನು ಕೊಡು. ಹೃದಯಸ್ಥಿತಂ, ನನ್ನ ಅಭಿಪ್ರಾಯವನ್ನು ನೀನು ತಿಳಿದಿದ್ದಿ. ಹಾಗಾಗಿ ಜಾನಾಸಿ ತ್ವಂ ಏವ ಏಕಃ ಸದಾ ಮಮ, ನನ್ನ ಅಭಿಪ್ರಾಯವನ್ನು ಪೂರ್ಣವಾಗಿ ತಿಳಿದುಕೊಳ್ಳುವುದು ಅಂದರೆ ಅದು ನೀನೇ ಯಾವಾಗಲೂ ತಿಳಿದುಕೊಳ್ಳುತ್ತೆ, ಇನ್ಯಾರೂ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಂದರೆ ದೇವರಿಗೆ, ಬ್ರಹ್ಮದೇವರ ಮೇಲೆ, ಹನುಮಂತ ದೇವರ ಮೇಲೆ, ಮುಖ್ಯಪ್ರಾಣ ದೇವರ ಮೇಲೆ ಎಷ್ಟು ವಿಶ್ವಾಸ ಇದೆ ನೋಡಿರಿ. ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿಗೆ ಒಂದು ಜವಾಬ್ದಾರಿಯನ್ನು ವಹಿಸಬೇಕು ಅಂತಾದರೆ ಅದು ಎಂಥ ಜವಾಬ್ದಾರಿಗಳನ್ನು ಯಾರ್ಯಾರಿಗೆ ಕೊಟ್ಟರೆ ಒಳ್ಳೆಯದು ಅಂತನ್ನೋದನ್ನು ನಾವು ಅನೇಕ ಬಾರಿ ವಿಚಾರ ಮಾಡಿ ಆ ಜವಾಬ್ದಾರಿಗಳನ್ನು ಅವರಿಗೆ ನಾವು ವಹಿಸ್ತೇವೆ. ಹಾಗೆ ಇದ್ದಾಗ ದೇವರು ಇಂಥ ದೊಡ್ಡದಾದ ಜವಾಬ್ದಾರಿಯನ್ನು ಭಗವಂತ ಆ ಮುಖ್ಯಪ್ರಾಣ ಬ್ರಹ್ಮದೇವರಿಗೆ ಒಪ್ಪಿಸಬೇಕು ಅಂತಾದರೆ ದೇವರ ಅನುಗ್ರಹ, ಕರುಣೆ ಆ ಬ್ರಹ್ಮದೇವರ ಮೇಲೆ ಎಷ್ಟಿದೆ ಅಂತ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಹೃದಯಸ್ಥಿತಂ ನ ಜಾನಾಮಿ ಹೃದಯಸ್ಥಿತಂ ಚ ಜಾನಾಸಿ ತ್ವಂ ಏವೈಕ ಸದಾ ಮಮ ಇತಿ ರತೋ ಹರೇರ್ಭಾವ ವಿಜ್ಞಾನಿ ಕಂಚ ಸಂಭವ ಪಿಪೀಲಿಕಾ ತೃಣಾಂತಾನಾಂ ದದೋ ಲೋಕಾನ್ ಅನುತ್ತಮಾನ್. ಉತ್ತಮವಾದಂತಹ ಲೋಕವನ್ನು, ಪಿತೃಲೋಕವನ್ನು, ಸಂತತವಾದ ಲೋಕಗಳನ್ನು ತೃಣ ಮತ್ತು ಪಿಪೀಲಿಕಾಗಳಿಗೆ ವೈಷ್ಣವಾನ್ ಸಂತತಾತ್ವಾಚ್ಚ ನಾಮ್ನಾ ಸಾಂತಾನಿಕಾನ್ ವಿಭುಹು, ಸಾಂತಾನಿಕ ಲೋಕವನ್ನು ಬ್ರಹ್ಮದೇವರು ಕೊಟ್ಟಿದ್ದಾರೆ. ಆ ಲೋಕಗಳು, ಸಾಂತಾನಿಕವಾದ ಲೋಕಗಳೂ ಕೂಡ ಇದು ಸತತವಾಗಿ ಇರುವ ಲೋಕಗಳು. ಒಮ್ಮೆ ಆ ಲೋಕಗಳಿಗೆ ತಾವು ಪ್ರವೇಶ ಮಾಡಿದ ಮೇಲೆ ಮತ್ತೆ ಪುನಃ ಅಲ್ಲಿಂದ ತಿರುಗಿ ಆ ಲೋಕಗಳು ಯಾವುದೂ ನಾಶವಾಗುವುದಿಲ್ಲ. ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡ ನಾಶವಾದರೂ ಈ ಯಾವ ಲೋಕಗಳು ನಾಶವಾಗುವುದಿಲ್ಲ. ಅಂಥ ಲೋಕಕ್ಕೆ ಪರಮಾತ್ಮ ತಾನು ಅವರನ್ನು, ಅಂದರೆ ಪರಮಾತ್ಮನ ಅನುಜ್ಞೆಯಿಂದ ಬ್ರಹ್ಮದೇವರು ಆಯಾ ಲೋಕಗಳನ್ನು ಅವರಿಗೆ ಕೊಡ್ತಾ ಇದ್ದಾರೆ. ವೈಷ್ಣವಾನ್ ಸಂತತತ್ವಾಚ್ಚ ನಾಮ್ನಾ ಸಾಂತಾನಿಕಂ ವಿದುಹು. ಹಾಗಾಗಿ ಆ ಸಾಂತಾನಿಕ ಲೋಕವನ್ನು ಅತ್ಯುತ್ತಮ ವಿಷ್ಣು ಲೋಕದಲ್ಲಿ ಅವರನ್ನು ಪರಮಾತ್ಮ ಕಳಿಸಿದ್ದಾನೆ. ಪ್ರಳಯ ಕಾಲದಲ್ಲಿಯೂ ನಾಶವಾಗುವುದಿಲ್ಲ, ಅದಕ್ಕೆ ಸಾಂತಾನಿಕ ಅಂತ ಅದಕ್ಕೆ ಹೆಸರು. ಸತತವಾಗಿ ಇರುವಂತಹ ಲೋಕ ಅದು. ಹಾಗಾಗಿ ಸಾಂತಾನಿಕ ಅಂತ ಕರೀತಾರೆ. ತೇಜರ ಮೃತಿಹೀನಾಶ್ಚ ಸರ್ವ ದುಃಖ ವಿವರ್ಜಿತಾ ಸಂಸಾರ ಮುಕ್ತಾ, ಅವರೆಲ್ಲರೂ ಕೂಡ ಸಂಸಾರ ಮುಕ್ತ ನೆಮಸ ತತ್ರ ನಿತ್ಯ ಸುಖಾಧಿಕಾ. ಎಲ್ಲರೂ ಜರ ಅಂದರೆ ಮುಪ್ಪು, ಮೃತಿ, ಸಾವು ಇವುಗಳಿಂದ ಹೀನರಾಗಿ ಸರ್ವ ದುಃಖ ವಿವರ್ಜಿತಾ, ಎಲ್ಲ ದುಃಖದಿಂದ ವಿವರ್ಜಿತರಾಗಿ ಸಂಸಾರ ಮುಕ್ತರಾಗಿ ತಾವು ನಿತ್ಯ ಸುಖಾಧಿಕಾ, ನಿತ್ಯದಲ್ಲಿಯೂ ಸುಖವನ್ನು ಅನುಭವಿಸುತ್ತಾ ಆ ಲೋಕದಲ್ಲಿ ಇರ್ತಾರೆ. ಹಾಗಾಗಿ ಅವರು ಸಂಸಾರದಲ್ಲಿ ಇರುವವರಲ್ಲ, ಸಂಸಾರದಿಂದ ಮುಕ್ತರಾದವರು ಮಾತ್ರ ಅಲ್ಲಿ ಆ ಲೋಕಗಳಿಗೆ ಪ್ರವೇಶ ಮಾಡುತ್ತಾರೆ. ಮತ್ತು ಏತು ದೇವ ಇಹೋದ್ಭೂತಾ ನೃವಾನರ ಶರೀರಿಣಃ ಸರ್ವೇ ಸ್ವಾಂಶಿತಾಂ ಆಪುಹು. ಇನ್ನು ಮೈಂದ ಮತ್ತು ವಿವಿಧ ಇವರಿಬ್ಬರು ಮೋಕ್ಷಕ್ಕೆ ಆ ಲೋಕಗಳಿಗೆ ಹೋಗುವುದಿಲ್ಲ, ಅಸುರಾವೇಶ ಇರ್ತದೆ. ಅವರು ಮತ್ತೆ ಸಾಧನ ಮಾಡಿ ಮುಂದೆ ಬರ್ತಾರೆ.
ಅಂತ ಹೇಳ್ತದೆ ಶಾಸ್ತ್ರ. ಅಂಗದ ಕಾಲತಸ್ತ್ಯಕ್ವಾ ದೇಹಮಾಪ ನಿಜಾಂ ತನುಂ ರಾಮಾಜ್ಞೆಯೇವ ಕುರುಬಾಣೋ ರಾಜ್ಯಂ ಕುಶ ಸಮನ್ವಿತಃ. ಅಂಗದನ ಇದು ವಾಲಿಯ ಮಗನಾದಂತಹ ಅಂಗದ, ಆ ಅಂಗದ ಮತ್ತು ರಾಮನ ಮಗನಾದಂತಹ ಕುಶ ಇವರಿಬ್ಬರೂ ಕೂಡ ಭೂಮಿಯಲ್ಲೇನೆ ಇದ್ದು ತಾವು ಮತ್ತು ಎಲ್ಲ ಲೋಕದಲ್ಲಿದ್ದ ಜನರನ್ನ ರಕ್ಷಣೆ ಮಾಡುತ್ತಾ ರಾಮನ ಆಜ್ಞೆಯಿಂದ ಅಲ್ಲೇ ಇರ್ತಾರೆ ಇದ್ದು. ಮತ್ತು ಎಲ್ಲರೂ ಮೋಕ್ಷಕ್ಕೆ ಏನು ಹೋಗೋದಿಲ್ಲ, ಅನೇಕ ಜನ ಮೋಕ್ಷಕ್ಕೆ ಅನಂತ ಜೀವರಾಶಿಗಳು ಹೋಗ್ತಾರೆ, ಅನಂತ ಜೀವರಾಶಿಗಳು ಇರ್ತಾರೆ. ಸಾಧನವನ್ನು ಪರಿಪೂರ್ಣ ಮಾಡಿಕೊಂಡಂತಹ ಜೀವರಾಶಿಗಳು ಹೋಗ್ತಾರೆ. ಇನ್ನು ಉಳಿದೆಲ್ಲರೂ ಕೂಡ ಸಾಧನೆ ಪರಿಪೂರ್ಣ ಆಗುವಂತಹ ಜೀವರಾಶಿಗಳೆಲ್ಲರೂ ಇಲ್ಲೇ ಇರ್ತಾರೆ. ಹೀಗೆ ಅಂಗದ ಮತ್ತು ಕುಶ ಇವರಿಬ್ಬರು ರಾಮನ ಆಜ್ಞೆಯಿಂದ ರಾಜ್ಯವನ್ನು ಆಡ್ತಾ, ಆಮೇಲೆ ಕಾಲಕ್ರಮದಿಂದ ತಾವು ದೇಹವನ್ನು ಬಿಟ್ಟು ತಾವು ತಮ್ಮ ಮೂಲ ರೂಪವನ್ನು, ತಮ್ಮ ಸ್ಥಾನವನ್ನು ತಾವು ಸ್ವೀಕಾರ ಮಾಡ್ತಾರೆ. ಮತ್ತು ವಿಭೀಷಣ ಇದ್ದಾನೆ. ವಿಭೀಷಣಶ್ಚ ಧರ್ಮಾತ್ಮ ರಾಘವಾಜ್ಞಾ ಪುರಸ್ಕೃತ ಸೇನಾಪತಿಧನೇಶಸ್ಯ ಕಲ್ಪಮಾವೀತ್ ಸ ರಾಕ್ಷಸಾನ್. ವಿಭೀಷಣ ಇದ್ದಾನೆ, ತನ್ನ ರಾಜ್ಯವನ್ನು ಆಡ್ತಾ ಕುಬೇರನ ಮತ್ತು ಸೇನಾಪತಿಯಾಗಿ ಕಲ್ಪಮಾಸೀತ್, ಒಂದು ಕಲ್ಪದವರೆಗೆ ತಾನು ಭೂಮಿಯಲ್ಲೇನೆ ಇರ್ತಾನೆ. ಅನಂತರದಲ್ಲಿ ತನ್ನ ಸ್ಥಾನವನ್ನು ತಾನು ಪಡಿತಾನೆ. ರಾಬಾಜ್ಞ ಜಾಂಬವಂತ ಭೂಮಿಯಲ್ಲಿದ್ದಾನೆ. ಜಾಂಬವಂತ ಭೂಮಿಯಲ್ಲಿದ್ದಾನೆ ಅವನು. ಮತ್ತು ಜಾಂಬವತಿಯನ್ನು ಪಡಿಬೇಕು. ಕೃಷ್ಣನಿಗೆ ಮುಂದೆ ನಾವು ಸಮಂತಕೋಪಾಖ್ಯಾನದಲ್ಲಿ ಕೇಳವರಿದ್ದೇವೆ. ಕೇಳುವಾಗ ಜಾಂಬವಂತನ ಜೊತೆಗೆ ಯುದ್ಧವನ್ನು ಆಡಿ ಕೊನೆಗೆ ಕೃಷ್ಣನಿಗೆ ತನ್ನ ಮಗಳಾದ ರಾಮನ ದರ್ಶನವನ್ನು ಮಾಡಿಸ್ತಾನೆ ಕೃಷ್ಣ. ನಾನು ಮತ್ತು ರಾಮ ಇಬ್ಬರು ಒಂದೇ ಅಂತನ್ನುವ ರೂಪವನ್ನು ಜಾಂಬವಂತನಿಗೆ ಕೃಷ್ಣ ತೋರಿಸಿದಾಗ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಹಾಗಾಗಿ ಆ ಕೃಷ್ಣನ ಮದುವೆ ಆಗಬೇಕು. ಹಾಗಾಗಿ ಜಾಂಬವತಿಯನ್ನು ಪಡೆಯುವುದಕ್ಕಾಗಿ ರಾಮಾಜ್ಞೆಯ ಜಾಂಬವಂಶ್ಚ ನ್ಯವಸತ್ ಪೃಥ್ವೀತಲೆ ಉತ್ಪತ್ತ್ಯರ್ಥಂ ಜಾಂಬವತ್ಯಾಸ್ತದರ್ಥಂ ಸುತಪಶ್ಚರನ್. ಹಾಗಾಗಿ ಆ ಜಾಂಬವತಿಯನ್ನು ಪಡಿಬೇಕು, ಮಗಳನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಮಾಡ್ತಾ ರಾಮನ ಅವತಾರ ಆದ ಮೇಲೆ ಕೃಷ್ಣನ ಅವತಾರವರೆಗೂ ಜಾಂಬವಂತ ಇರ್ತಾನೆ. ಹಾಗಾಗಿ ಬಹುದೀರ್ಘ ಕಾಲದವರೆಗೆ ಇರುವವರಿಗೆ ಜಾಂಬವಂತ ಅಂತ ಕರೀತಾರೆ. ಇಷ್ಟು ಬಹುದೀರ್ಘ ಕಾಲದವರೆಗೆ ಯಾರಿರ್ತಾರೋ ಅವರಿಗೆ ಜಾಂಬವಂತ. ರಾಮನನ್ನೂ ನೋಡಿದವನು, ಕೃಷ್ಣನನ್ನೂ ನೋಡಿದವನು ಜಾಂಬವಂತ. ಆ ಸ್ಯಮಂತಕ ಮಣಿಯನ್ನು ಮತ್ತು ಸತ್ರಾಜಿತ ತೆಗೆದುಕೊಂಡು ಹೋದಾಗ ಆ ಜಾಂಬವಂತ ಗುಹದಲ್ಲಿ ಕರೆದುಕೊಂಡು ಹೋಗಿ ಅವನನ್ನು ಕೊಂದು ಹಾಕಿದಾಗ ಕೃಷ್ಣ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಗುಹೆಯಲ್ಲಿ ಪ್ರವೇಶ ಮಾಡಿ ಆ ಜಾಂಬವಂತನನ್ನು ಸೋಲಿಸಿ ಮಣಿಯನ್ನು ತೆಗೆದುಕೊಂಡು ಬಂದು ಸತ್ರಾಜಿತನಿಗೆ ಕೊಡ್ತಾಳೆ. ಸತ್ರಾಜಿತನಿಗೆ ಕೃಷ್ಣ ಕೊಡ್ತಾನೆ. ಹಾಗಾಗಿ ತನ್ನ ಮಗಳನ್ನು, ಸತ್ರಾಜಿತನ ಮಗಳನ್ನೂ ತಾನು ಕೃಷ್ಣ ಮದುವೆ ಮಾಡಿಕೊಂಡ, ಜಾಂಬವಂತನ ಮಗಳನ್ನೂ ಮದುವೆ ಮಾಡಿಕೊಂಡ ಅಂತ ನಾವೇನು ಕಥೆ ಕೇಳ್ತೇವೆ ದಶಮಸ್ಕಂದದ ಉತ್ತರಾರ್ಧದಲ್ಲಿ. ಆ ಕಥೆ ಜಾಂಬವಂತ, ಈಗ ಆ ಕಥೆ ಆಗಬೇಕಾದ್ರೆ ಜಾಂಬವಂತ ತನ್ನ ಜಾಂಬವತಿ ಮಗಳನ್ನು ಪಡಿಬೇಕು ಅಂತ ತಪಸ್ಸು ಮಾಡ್ತಾ ಇದ್ದ. ನೋಡ್ರಿ ಹೇಗಿದೆ. ರಾಮಾಜ್ಞಾ ಜಾಂಬವಂಶ್ಚ ನ್ಯವಸತ್ ಪೃಥ್ವೀತಲೆ ಉತ್ಪತ್ತ್ಯರ್ಥಂ ಜಾಂಬವತ್ಯಾ ತದರ್ಥಂ ಸುತಪಶ್ಚರನ್ ಅತೋ ರಘೂಣಾಂ ಪ್ರವರಸ್ಸುದಾರ್ಚಿತಃ ಸ್ವಮೇಕ ತನ್ವಾ ನ್ಯವಸಸ್ಸುರಾಲಯೇ ದ್ವಿತೀಯಾ ಬ್ರಹ್ಮ ತೇನಾರ್ಚಿತೋಥಾ ಪರ ನಿಜಾಶ್ರಯೇ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದರೆ, ರಾಮದೇವರು ಭೂಮಿಯನ್ನು ಬಿಟ್ಟು ಹೋದ ಮೇಲೆ ಏನಾಯಿತು ನಮಗೆ ಗೊತ್ತೇ ಇಲ್ಲ. ಭೂಮಿಯನ್ನು ಆಳಬೇಕಾದಾಗಲೂ ಎಷ್ಟೋ ಕಥೆ ಗೊತ್ತಿಲ್ಲ. ಹಾಗಾಗಿ ಭೂಮಿಯನ್ನು ಬಿಟ್ಟು ಮೇಲೆ ಹೋಗಬೇಕಾದಾಗ ಎಷ್ಟು ಜನರಿಗೆ ಪರಮಾತ್ಮ ಇಲ್ಲಿ ಇರ್ರಿ ಅಂತ ಆಜ್ಞೆ ಮಾಡಿದ. ಹನುಮಂತ ದೇವರಿಗೆ, ಜಾಂಬವಂತನಿಗೆ, ಲವನಿಗೆ, ಕುಶ ಮತ್ತು ಅಂಗದನ ವಾಲಿಯ ಮಗನಾದ ಅಂಗದ ತಮ್ಮ ತಮ್ಮ ಸಾಧನೆ ಮಾಡಿಕೊಂಡು ತಮ್ಮ ಲೋಕವನ್ನು ಪಡಿತಾರೆ. ಆದರೂ ಪರಮಾತ್ಮ ಎಲ್ಲರನ್ನೂ ಕರೆದುಕೊಂಡು ಹೋಗಲಿಲ್ಲ. ನಾನು ನಿನ್ನೆ ಈ ಕಾರಣ ಹೇಳಿದೆ. ಒಂದನೇದ್ದು ಸಾಧನ ಪೂರ್ಣ ಆಗಿಲ್ಲ ಅಂತನ್ನೋದು ಮಾತು ಒಂದಿರಲಿ, ಸಾಧನ ಪೂರ್ಣ ಆಗಿಲ್ಲ ಅಂತನೂ ಮಾತು ಒಂದಾದರೂ
ಸಾಧನೆಯನ್ನು ಮಾಡುವಂತಹ ಜನರಿಗೆ ಅನುಕೂಲವಾಗಬೇಕಲ್ಲ. ಧರ್ಮ ಶಾಸ್ತ್ರ ಕರ್ಮಗಳನ್ನು ತಿಳಿಸುವ ಉಪದೇಶಗಳು ಬೇಕು. ಆ ಉಪದೇಶ ಮಾಡುವಂತಹ ಮಹಾನುಭಾವರು ಜಗತ್ತಿನಲ್ಲಿ ಬೇಕು ಅಂತ ಹೇಳಿ ಪರಮಾತ್ಮ ಇಲ್ಲಿ ಆದೇಶ ಮಾಡಿ ಅವರನ್ನು ಇಟ್ಟಿದ್ದಾನೆ. ಏನಾದರೂ ಮಹಾಪ್ರಳಯ ಆದ ಮೇಲೇನೆ ಬ್ರಹ್ಮದೇವರ ಆಜ್ಞೆಯಿಂದ ಅನುಗ್ರಹದಿಂದ ಪರಮಾತ್ಮನ ಸ್ಥಾನಕ್ಕೆ ಬ್ರಹ್ಮದೇವರೆಲ್ಲರೂ ಕರೆದುಕೊಂಡು ಹೋಗ್ತಾರೆ. ಅಲ್ಲಿವರೆಗೆ ನಾವು ಏನಾದರೂ ಕಾಯಲಿಕ್ಕೆ ಬೇಕು. ಹಾಗಾಗಿ ಹೆಚ್ಚಿನ ಸಾಧನೆಗಾಗಿ ಆಯಾ ಲೋಕದಲ್ಲಿ ಇಡ್ತಾನೆ ಪರಮಾತ್ಮ ಅವರನ್ನು. ಮೋಕ್ಷಕ್ಕೆ ಕರೆದುಕೊಂಡು ಹೋದ ರಾಮ ಅಂತಂದ್ರೆ ಏನರ್ಥ? ಬ್ರಹ್ಮದೇವರ ಒಂದು ದಿನದಲ್ಲಿ ದಶಾವತಾರಗಳು ಮತ್ತೆ ಪುನಃ ಆಗ್ತದೆ. ಒಂದು ಕಲ್ಪ ಅಂತಂದರೆ ಬ್ರಹ್ಮದೇವರು ಒಂದು ಹಗಲು, ಒಂದು ರಾತ್ರಿ, ಅದನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಅದೆಲ್ಲ ಆಗಬೇಕು ಅಂದರೆ ಎಲ್ಲ ಅವತಾರಗಳು ಆಗಬೇಕು. ರಾಮ ಮತ್ತೊಮ್ಮೆ ಮತ್ತು ಬ್ರಹ್ಮದೇವರ ಒಂದು ದಿನಮಾನದಲ್ಲಿ ಮತ್ತೆ ಅವತಾರ ಮಾಡ್ತಾನೆ. ಕೃಷ್ಣ, ವೇದವ್ಯಾಸ, ಧನ್ವಂತರಿ, ಪರಶುರಾಮ, ಹಯಗ್ರೀವ ಇವರೇನಿದ್ದಾರೋ ಎಲ್ಲರೂ ಅವತಾರ ಮಾಡುತ್ತಾರೆ. ಹಾಗಾಗಿ ಇದು ನಡೆಯುವುದೇ ಹೀಗೆ ಚಕ್ರ. ಸಾಧಕರಾದವರು ಸಾಧನೆ ಮಾಡಿ 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 ಪರಿಪೂರ್ಣರಾದವರಿಗೆ ಅಲ್ಲಲ್ಲಿ ಕಳಿಸ್ತಾ ಇರ್ತಾರೆ. ಕೊನೆಗೆ ಮಹಾಪ್ರಳಯ ಆದ ಮೇಲೆ, ಬ್ರಹ್ಮದೇವರ 100 ವರ್ಷ ಆದ ಮೇಲೆ ಏನು ಮಹಾಪ್ರಳಯ, ಆಗ ಮುಕ್ತಿಗೆ ಎಲ್ಲರನ್ನ ಬ್ರಹ್ಮದೇವರು ಕರೆದುಕೊಂಡು ಹೋಗ್ತಾರೆ. ಇದೇ ನಿಯಮ, ಇದೇ ವ್ಯವಸ್ಥೆ ಒಟ್ಟಾರೆ ಇರುವುದು. ಹಾಗಾಗಿ ಆಯಾ ಲೋಕಗಳಿಗೆ ಕಳಿಸಿದ್ದು ನಮಗೆ ಗೊತ್ತಿರಬೇಕು. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೇತೆ ಚಿರಂಜೀವಿನಃ. 7 ಜನ ಚಿರಂಜೀವಿಗಳು. ಯಾರ್ಯಾರವರು? ಅಶ್ವತ್ಥಾಮ, ಬಲಿರ್ವ್ಯಾಸ, ಹನುಮಾನ್ ಮತ್ತು ವಿಭೀಷಣ, ಕೃಪಃ, ಪರಶುರಾಮ ಇವರೆಲ್ಲರೂ ಇರುತ್ತಾರೆ ಅಂತ. ರಾಮಾಜ್ಞೆಯ ಜಾಂಬವಾನ್ ಇವೆಲ್ಲ ಕೇಳಿದ್ದೇವೆ. ಇನ್ನು ಅವರು ಪರಮಾತ್ಮ 3 ರೂಪದಿಂದ 3 ಕಡೆಗೆ ದೇವತೆಗಳಿಂದ ಪೂಜಿತನಾಗಿ ಇರ್ತಾನೆ. ಮೊದಲೆದ್ದು ಸ್ವರ್ಗದಲ್ಲಿ ಪರಮಾತ್ಮ ದೇವತೆಗಳಿಂದ ಪೂಜಿತನಾಗಿ ರಾಮಚಂದ್ರ ದೇವರೇ ಪೂಜಿತನಾಗಿ ಅಲ್ಲಿದ್ದಾನೆ. ಬ್ರಹ್ಮದೇವರ ಸಭೆಯಲ್ಲಿ ಪರಮಾತ್ಮ ಪೂಜಿತನಾಗಿ ಅಲ್ಲೊಂದು ರೂಪದಿಂದ ಇದ್ದಾನೆ. ಇನ್ನು ತನ್ನದೇ ಆದಂತಹ ಧಾಮ, ತನ್ನ ಶ್ವೇತದ್ವೀಪ, ಅಲ್ಲಿ ಪರಮಾತ್ಮ ಅನಂತಾಸನ ವೈಕುಂಠಗಳಲ್ಲಿ ಅಲ್ಲಿಯೂ ಪರಮಾತ್ಮ ಇದ್ದು ಪೂಜಿತನಾಗ್ತಾ ಇದ್ದಾನೆ. ಅದನ್ನೇ ಹೇಳ್ತಾರೆ. ಅಥೋ ರಘೂಣಾಂ ಪ್ರವರಸ್ಸುರಾರ್ಚಿತಃ ಸ್ವಕೈವ ತನ್ವಾನ್ಯವಸತ್ಸುರಾಲಯೇ. ಒಂದು ತನು ದೇಹದಿಂದ, ಒಂದು ಅವತಾರದಿಂದ ಪರಮಾತ್ಮ ಸುರಾಲಯೇ. ದ್ವಿತೀಯಂ ಬ್ರಹ್ಮ ಸದಸಿ, 2ನೇ ರೂಪದಿಂದ ದೇವರು ಮತ್ತು ಬ್ರಹ್ಮದೇವರ ಪಟ್ಟಣದಲ್ಲಿ. ಇನ್ನು ಅಥ ಅಪರೆ, ಇನ್ನೊಂದು ರೂಪದಿಂದ ನಿಜಾಲಯೇ, ತನ್ನ ನಿಜ ರೂಪ. ತೃತೀಯ ರೂಪೇಣ ನಿಜಂ ಪದಂ ಪ್ರಭು ವ್ರಜಂತ ಮುಚ್ಚೇರ ನಗಮ್ಯ ದೇವತಾ. ಪರಮಾತ್ಮ ತನ್ನ ಲೋಕದಲ್ಲಿ ಇರ್ತಾನೆ. ಹೀಗೆ ಇದ್ದು ಎಲ್ಲ ದೇವತೆಗಳು ತಮ್ಮ ಎಲ್ಲ ಬ್ರಹ್ಮರುದ್ರಾದಿಗಳು ತಮ್ಮ ಲೋಕಕ್ಕೆ ಮತ್ತೆ ಪುನಃ ತೆರಳಿದ್ದಾರೆ. ಅವತಾರ ಮಾಡಿದವರೆಲ್ಲರೂ ದೇವರು ಹೋಗುವವರೆಗೂ ಎಲ್ಲರೂ ಅವನ ಹಿಂಬಾಲಿಸಿ ಎಲ್ಲಿವರೆಗೆ ಯಾರ್ಯಾರಿಗೆ ಹೋಗಲು ಅನುಮತಿ ಇದೆಯೋ ಅಲ್ಲಿವರೆಗೆ ಎಲ್ಲರೂ ಹೋಗಿದ್ದಾರೆ. ಕೆಲವರಿಗೆ ಅಲ್ಲಿವರೆಗೆ ಹೋಗ್ಲಿಕ್ಕೆ ಅನುಮತಿ ಇಲ್ಲ. ಹಾಗಾಗಿ ದೂರದಿಂದಲೇ ದೇವರನ್ನು ನೋಡ್ತಾ ದೇವರು ಹೋದ. ಹನುಮಂತ ದೇವರು ಭೂಮಿಯಿಂದ ಹಿಡಿದುಕೊಂಡು ತಾನು ವೈಕುಂಠ ಶ್ವೇತದ್ವೀಪ ಅನಂತಾಸನ ಒಳಗೆ ಪರಮಾತ್ಮ ಪ್ರವೇಶವಾಗುವವರೆಗೂ ಅಲ್ಲಿ ಪರಮಾತ್ಮನ ಜೊತೆಗೆ ಹೋಗಿ ದೇವರನ್ನು ಬಿಟ್ಟು ತಾವು ತಿರುಗಿ ಮತ್ತೆ ಭೂಲೋಕಕ್ಕೆ ಬಂದಿದ್ದ. ಎಲ್ಲರಿಗೆ ಅಲ್ಲಿವರೆಗೆ ಹೋಗೋ ಅವಕಾಶ ಇಲ್ಲ. ಹೋಗಿ ಎಲ್ಲರೂ ತಮ್ಮ ಲೋಕಕ್ಕೆ ಸಂಚ ಸರ್ವೇ ಸದನಂ ಸುರಾಯು ಪುರಂದರಾದ್ಯಾಶ್ಚ ವಿರಿಂಚ ಪೂರ್ವಕಾಹ ಮುರುಸ್ಸುತೋ. ಇನ್ನು ಹನುಮಂತ ದೇವರಿದ್ದಾರೆ. ಎಲ್ಲಿ ಹೋದರು? ಭೂಮಿಗೆ ಬಂದು ಎಲ್ಲಿ ಹೋದರು? ದೇವರು ತನ್ನ ಲೋಕಕ್ಕೆ ಹೋದ. 3 ರೂಪದಿಂದ ಬಂದು ಇಂದ್ರನ ಪಟ್ಟಣದಲ್ಲಿ, ಬ್ರಹ್ಮದೇವರ ಪಟ್ಟಣದಲ್ಲಿ, ಇನ್ನು ತನ್ನ ಲೋಕಕ್ಕೆ ಪರಮಾತ್ಮ ಹೋದ. ತನ್ನ ಲೋಕಕ್ಕೆ ಹೋಗುವವರಿಗೆ ದೇವತೆ ಬ್ರಹ್ಮದೇವರು ಒಬ್ಬರೇ ಇದ್ದರು. ಅಲ್ಲಿವರೆಗೆ ಹೋಗಿ ಅವ್ರನ್ನ ಕಳಿಸಿ ನಮಸ್ಕಾರ ಮಾಡಿ ತಳಗೆ ಬಂದು ಹನುಮಂತ ದೇವರು ಎಲ್ಲಿದ್ದರು? ಹನುಮಂತ ದೇವರು ಅಂದರೆ 3 ರೂಪದಿಂದ 3 ಕಡೆಗೆ ಹನುಮಂತ ದೇವರಿದ್ದಾರೆ. ನಮಗೆ ಬದರಿಕಾಶ್ರಮ ಅಂತಂದರೆ 2 ಬದರಿಕಾಶ್ರಮ, ಒಂದು ಸಣ್ಣ ಬದರಿ, ಒಂದು ದೊಡ್ಡ ಬದರಿ. ಇನ್ನೊಂದು ಬದರಿ ಇದೆ, ಮೇರು ಪರ್ವತ ಹತ್ತಿರ ಒಂದು ಬದರಿಕಾಶ್ರಮ ಇದೆ. ಆ 3 ಬದರಿಗಳಿವೆ. ಆ 3 ಬದರಿಗಳಲ್ಲಿ
ಹನುಮಂತ ದೇವರು ರಾಮನ ಸ್ತೋತ್ರವನ್ನು ಮಾಡುತ್ತಾ ಎಲ್ಲ ದೇವತೆಗಳ ಮೊದಲು ಮಾಡಿದಂತಹ ಸಜ್ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಹೇಳ್ತದೆ ನೋಡ್ರಿ. ಮರುತ್ಸುತೋತ ಬದರೀಂ ಅವಾಪ್ಯ ನಾರಾಯಣಸ್ಸೇವ ಪದಂ ಶಿಶೇವೆ. ಅಲ್ಲಿ ನಾರಾಯಣ ರೂಪಿಯಾದ ಪರಮಾತ್ಮ ಇದ್ದಾನೆ. ಎಲ್ಲ ಬದರಿಗಳಲ್ಲಿಯೂ ಕೂಡ ಆ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಪರಮಾತ್ಮನಿಂದ ತಾವು ಉಪದೇಶವನ್ನು ಪಡೆದು ಸಜ್ಜನರಿಗೆ ಉಪದೇಶ ಮಾಡುತ್ತಾ ತಾವು ಇದ್ದಾರೆ. ಒಂದು ರೂಪದಿಂದ ಕಿಂಪುರುಷ ಖಂಡದಲ್ಲಿ ಇದ್ದಾರೆ. ರಾಮನ ಆಜ್ಞೆಯಿಂದ ಸಮಸ್ತ ಶಾಸ್ತ್ರೋದ್ಭರಿತಂ ಹರೇರ್ವಚೋ ಮುದಾತು ದಾಶ್ರೋತ್ರ ಪುಟೇನ ಸಂಬರಂ. ಎಲ್ಲ ಶಾಸ್ತ್ರದಿಂದ ಕೂಡಿದಂತಹ ಮಾತುಗಳನ್ನು ಎಲ್ಲರ ಶ್ರವಣವನ್ನು ಮಾಡಿಸ್ತಾ ಏನದು ರೂಪೈ ರಾಮಾಜ್ಞೆಯ ಕಿಂಪುರುಷೇಷು ರಾಜ್ಯಂ ಚಕಾರ ರೂಪೇಣ ತಥಾಪರೇಣ ರೂಪೈಸ್ತದಾ ತಥಾ ಅನ್ನೈಶ್ಚ ಸಮಸ್ತ. ಎಷ್ಟು ರೂಪಗಳು ವಾಯುದೇವರಿಗೆ ರಾಮಾಜ್ಞೆಯಿಂದ ಕಿಂಪುರುಷ ಖಂಡದಲ್ಲಿ ಇದ್ದು ರಾಜ್ಯವನ್ನು ಆಳ್ತಾ ಇದ್ದಾರೆ. ಹಾಗೆ ಎಲ್ಲರಿಗೂ ಉಪದೇಶವನ್ನು ಮಾಡುತ್ತಾ ಇದ್ದಾರೆ. ಬೇರೆ ಬೇರೆ ರೂಪಗಳಿಂದ ನಮ್ಮ ಊರದಲ್ಲಿ ಹನುಮಂತ ದೇವರ ಗುಡಿಗಳಿವೆ. ಅಲ್ಲಲ್ಲಿ ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿರ್ತೇವೆ. ನಮ್ಮ ಮನೆಗಳಲ್ಲಿ ಹನುಮಂತ ದೇವರ ಪ್ರತಿಮಾಗಳಿರ್ತದೆ. ಅಲ್ಲಾಗರೆ ಹನುಮಂತ ದೇವರು ಇಲ್ವಾ? ಅಲ್ಲಿ ಹನುಮಂತ ದೇವರು ಇಲ್ವಾ? ಹಾಗಾದರೆ ಅದಕ್ಕೆ ಹೇಳ್ತಾರೆ ನೋಡ್ರಿ. ಸಮಸ್ತ ಸದ್ಬನ್ಯುವಾಸ ವಿಷ್ಣು ಸತತಂ ಯಥೇಷ್ಟಂ. ಎಲ್ಲರ ಮನೆಗಳಲ್ಲಿ, ಎಲ್ಲರ ಮನಸ್ಸಿನಲ್ಲಿ, ಎಲ್ಲರಲ್ಲಿ ಪ್ರವೇಶ ಮಾಡಿದ್ದಾರೆ ಹನುಮಂತ ದೇವರು. ಇದ್ದು ಅವರವರ ಅಭಿಷ್ಟಗಳನ್ನು, ಅವರವರ ಇಷ್ಟಾರ್ಥಗಳನ್ನು ಕೊಡುತ್ತಾ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ರಾಮಚಂದ್ರ ದೇವರ ಅನುಜ್ಞೆಯಿಂದ, ರಾಮಚಂದ್ರ ದೇವರ ಆಜ್ಞೆಯಿಂದ. ಹಾಗಾಗಿ ಹನುಮಂತ ದೇವರು ಎಲ್ಲ ಕಡೆಗಿದ್ದಾರೆ ಭೂಮಿಯಲ್ಲಿ ಬಂದು. ಇತ್ತಂಸ ಗಾಯನ್ನ ರಾಮಚಂದ್ರ ದೇವರ ಚರಿತ್ರೆಯನ್ನು ಹಾಡ ರೂಪದಲ್ಲಿ ಹಾಡ್ತಾ ಇದ್ದಾರೆ. ಕೆಲವರಿಗೆ ಪ್ರವಚನ ಸೇರುವುದಿಲ್ಲ. ಪ್ರವಚನದಲ್ಲಿ ಮಧ್ಯೆ ಮಧ್ಯೆ ಹಾಡಬೇಕು, ಜೋಕ್ಸ್ ಬೇಕು. ಬರೇ ಪ್ರವಚನ ಅಂದರೆ ಸೇರೋದಿಲ್ಲ ನಮಗೆ, ಸ್ವಲ್ಪ ಮಜಾ ಬೇಕ್ತಿರಿ ಅಂತ ಹೇಳ್ತಿರ್ತಾರೆ. ಅಂಥವರಿಗೂ ನಾ ಇದ್ದೀನಿ ಹನುಮಂತ ದೇವರು ಅಂತ ಹೇಳ್ತಾರೆ. ಕೆಲವರಿಗೆ ಹಾಡಿ ಉಪದೇಶವನ್ನು ಮಾಡುತ್ತಾರೆ, ಕೆಲವರಿಗೆ ಸ್ತೋತ್ರ ಮಾಡಿ ಉಪದೇಶ ಮಾಡುತ್ತಾರೆ, ಕೆಲವರಿಗೆ ಪ್ರವಚನ ಮಾಡಿ ಉಪದೇಶ ಮಾಡುತ್ತಾರೆ. ನೋಡ್ರಿ, ಇತ್ತನ್ ಸಗಾಯನ್ ಶತಕೋಟಿ ವಿಸ್ತರನ್. ಶತಕೋಟಿ ವಿಸ್ತಾರವಾದಂತಹ ಯಾವುದು ರಾಮಾಯಣ, ಅದು ಹಯಗ್ರೀವ ರೂಪಿಯಾದ ಪರಮಾತ್ಮ ರಚನೆ ಮಾಡಿದ್ದಾನೆ. ಬಹಳ ದೊಡ್ಡದಾದ ಗ್ರಂಥ. ಯಾವುದು? ಶತಕೋಟಿ ವಿಸ್ತರಂ ರಾಮಾಯಣಂ ಭಾರತಂ ಪಂಚರಾತ್ರಕಂ ಅಂತ ರಾಮಾಯಣವನ್ನು ಮತ್ತು ಹನುಮಂತ ದೇವರು ಉಪದೇಶ ಮಾಡುತ್ತಾ ಹಾಡ್ತಾ ಇದ್ದಾರೆ. ಅದು ಮೂಲ ರಾಮಾಯಣ. ಯಾರು ಬರೆದಿದ್ದದನ್ನು? ಹಯಗ್ರೀವ ರೂಪಿಯಾದ ಪರಮಾತ್ಮ ಬರೆದದ್ದು. ಆ ಹಯಗ್ರೀವ ರೂಪಿಯಾದಂತಹ ಪರಮಾತ್ಮನೇ ಮತ್ತು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಆ ರಾಮಾಯಣವನ್ನು, ಶತಕೋಟಿ ರಾಮಾಯಣವನ್ನು. ಆ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡಿದರು. ನಾರದರು ವಾಲ್ಮೀಕಿ ಋಷಿಗಳಿಗೆ ಉಪದೇಶ ಮಾಡಿದರು. ಅದನ್ನು ಸಂಗ್ರಹ ಮಾಡಿ ವಾಲ್ಮೀಕಿ ಋಷಿಗಳು 24,000 ಶ್ಲೋಕಗಳಿಂದ ಕೂಡಿದ ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ಋಷಿಗಳು ಬರೆದದ್ದು. ಯಾರು ಹೇಳಿದ್ದು? ನಾರದರು ಹೇಳಿದ್ದು. ನಾರದರಿಗೆ ಯಾರು ಹೇಳಿದ್ದು? ಬ್ರಹ್ಮದೇವರು ಹೇಳಿದ್ದು. ಬ್ರಹ್ಮದೇವರಿಗೆ ಯಾರು ಹೇಳಿದ್ದು? ಹಯಗ್ರೀವ ರೂಪಿಯಾದ ಪರಮಾತ್ಮ ಹೇಳಿದ್ದು. ಹಾಗಾಗಿ ಅದನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಅದರ ಸಂಗ್ರಹಾತ್ಮಕವಾಗಿ, ನಿರ್ಣಯಾತ್ಮಕವಾಗಿ ಅತ್ಯಂತ ಸ್ಪಷ್ಟ ಜ್ಞಾನವಾಗುವುದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ. ನಾ ಮೊದಲೇ ದಿವಸ ಹೇಳಿದ್ನಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣವೂ ಇದೆ, ಮಹಾಭಾರತವೂ ಇದೆ. ಆದರೆ ಮಹಾಭಾರತ ಅಂತ ಹೆಸರು ಬಂದದ್ದು 32 ಅಧ್ಯಾಯಾತ್ಮಕವಾದಂತಹ ದೊಡ್ಡ ಗ್ರಂಥ ಇದು. ಈ ದೊಡ್ಡ ಗ್ರಂಥದಲ್ಲಿ 11ನೇ ಅಧ್ಯಾಯ ಪ್ರಾರಂಭ ಮಾಡಿ ಏಕಾದಶ ಅಧ್ಯಾಯದಿಂದ 32 ಅಧ್ಯಾಯವರೆಗೆ 22 ಅಧ್ಯಾಯಗಳವರೆಗೆ ಮಹಾಭಾರತನೇ ಇದೆ. 3.5 ಅಧ್ಯಾಯದಿಂದ 4, 5, 6, 7, 8, 9 5.5 ಅಧ್ಯಾಯ ಇದು ರಾಮಾಯಣ ಇದೆ. ಹಾಗಾಗಿ ಬಹಳಷ್ಟು ಹೆಚ್ಚು ಇದ್ದುದರಿಂದ ಅದಕ್ಕೆ ಮಹಾಭಾರತ ಅಂತ ಹೆಸರು ಬಂತು. ಆದರೆ ಎರಡನ್ನೂ ತಪ್ಪು ತುಳಿದಿದ್ದಾರೆ. ಸಮಾಜದಲ್ಲಿ ಅದು ಗೊಂದಲ ವಿಷಯವಾಗಿದೆ ಮಹಾಭಾರತ ರಾಮಾಯಣ. ಹಾಗಾಗಿ ಅದನ್ನು ನಿರ್ಣಯವನ್ನು ಬರೆದುಕೊಡ್ತೇನೆ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಬರೆದು ಮಹಾ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ. ಅದನ್ನು
ನಮಗೆ ತಿಳಿಸಿಕೊಡ್ತಾರೆ. ರಾಮೋಪಿ ಸಾರ್ಧಂ. ಹಾಗಾಗಿ ರಾಮದೇವರ ಚರಿತ್ರೆಯನ್ನು ಹಾಡ್ತಾ ಹೇಳ್ತಾ ಉಪದೇಶ ಮಾಡ್ತಾ ಇದ್ದಾರೆ. ಮತ್ತು ಮಹಾಭಾರತಂ ಪಂಚರಾತ್ರ ಅಂತ ಇದೆ ಗ್ರಂಥ, ಮಹಾಭಾರತ ಇದೆ. ಅದನ್ನು ವೇದಾಂಶ ಸಕಲ ವೇದಗಳನ್ನು ಸರ್ವಾನ್ ಸಹಿತ ಬ್ರಹ್ಮಸೂತ್ರ, ನೋಡ್ರಿ ಬ್ರಹ್ಮಸೂತ್ರ, ವೇದವ್ಯಾಸ ದೇವರ ಬ್ರಹ್ಮಸೂತ್ರಗಳನ್ನು ಕೂಡ ವ್ಯಾಚಕ್ಷಾಣ ನಿತ್ಯದಲ್ಲೂ ತಾವು ಪ್ರವಚನ ಮಾಡ್ತಾರೆ, ಪಾಠ ಮಾಡ್ತಾರೆ. ಯಾರಿಗೆ? ನಿತ್ಯ ಸುಖೋದ್ಭರೋ ಭೂತ್, ದೇವತೆಗಳಿಗೆ ಉಪದೇಶ ಮಾಡ್ತಾ ಮಾಡ್ತಾ ಉತ್ತಮ ಜೀವರಾಶಿಗಳಿಗೆ ಉಪದೇಶ ಮಾಡ್ತಾ ಆನಂದ ಭರಿತರಾಗಿ ಇದ್ದಾರೆ ಹನುಮಂತ ದೇವರು ಭೂಲೋಕದಲ್ಲಿ ಅವರು ಈ ಎಲ್ಲ ಗ್ರಂಥಗಳನ್ನು ಉಪದೇಶ ಮಾಡ್ತಾ ಭೂಲೋಕದಲ್ಲಿ ಇದ್ದಾರೆ, ಬದರಿಯಲ್ಲಿ ಇದ್ದಾರೆ. ರಾಮೋಪಿ ಸಾರ್ಧಂ ಪವನಾತ್ಮಜೇನ ಸಸೀತೆಯ ಲಕ್ಷ್ಮಣ ಪೂರ್ವಕೈಶ್ಚ ತಥಾ ಹನೋ ಗರುತ್ಮತ್ ಪ್ರಮುಖೈಶ್ಚ ಪಾರ್ಷದೆ ಸಂಸೇವ್ಯಮಾನೋ ನವಸತ್ ಪಯೋಕ್ತೌ. ಇವತ್ತು ಶ್ರಾವಣ ಶುಕ್ರವಾರ, ಕೊನೆಯ ಶುಕ್ರವಾರ. ಹಾಗಾಗಿ ಲಕ್ಷ್ಮೀದೇವಿ, ಸೀತಾದೇವಿ, ಅನಂತ ರೂಪಗಳಿಂದ ಲಕ್ಷ್ಮೀದೇವಿ ಹಾಗೂ ಸೀತಾದೇವಿ